ನೋಡಿ, ಡಿ ಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಸಾಕಷ್ಟು ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಜೊತೆಗೆ ತನಿಖಾ ಸಂಸ್ಥೆಗಳ ಮೊರೆ ಹೋಗಿದ್ರು. ಇಡಿ ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಇಲ್ಲೆಲ್ಲ ದೂರನ್ನು ಕೂಡ ಕೊಟ್ಟಿದ್ರು. ಹಾಗಾದ್ರೆ ಒಂದಿಷ್ಟು ಕಾಲದಲ್ಲಿ ಅವ್ರದ್ದು ವಿಚಾರಣೆ ಕೂಡ ಆಯಿತು. ಆಮೇಲೆ ಈ ಶಾಸಕರು ಪತ್ತೆನೇ ಇಲ್ಲ ಆಯಿತು ಮುನಿರತ್ನ ಅವರು ಈ ವಿಚಾರಕ್ಕೆ. ಸದ್ಯ ಈಗ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಪ್ರೆಸೆಂಟ್ ಆಗಿ ಡಿ ಕೆ ಶಿವಕುಮಾರ್ ವಿರುದ್ಧ ದಾಖಲೆಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಶಾಸಕ ಮುನಿರತ್ನ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹಗರಣ, ಬನ್ನಿ ಆ ಬಗ್ಗೆ ಮಾತನಾಡಿದ್ದಾರೆ, ಕೇಳೋಣ. ಮುನಿರತ್ನ ಅವರಿದೆ, ಅವರನ್ನು ನೇರವಾಗಿ ಮಾತಾಡ್ತಾನೆ. ಅವ್ರ ಜೊತೆಗೆ ಇಡಿ ಲೋಕಾಯುಕ್ತ ಸೇರಿದಂತೆ ಸಿಬಿಐಗೆ ಎಲ್ಲರಿಗೂ ಕೂಡ ಒಂದು ದೂರನ್ನು ಕೊಟ್ರಿ, ಪತ್ರವನ್ನು ಕೊಟ್ರಿ. ಅದಾದ ನಂತರ ಕೂಡ ನನ್ನ ತಾವು ತೆರೆಮರೆಯಲ್ಲಿ ಅಂದರೆ ಕಾನೂನು ಹೋರಾಟವನ್ನು ಈಗಲೂ ಕೂಡ ಮುಂದುವರಿಸ್ತಿದ್ದೀರಿ. ಮುಂದೆ ಏನಾಗಿರುತ್ತೆ, ಯಾವ ರೀತಿ ಆಗಿರುತ್ತೆ? ಯಾಕೆಂತಂದರೆ ಏನು ಸಾಕ್ಷ್ಯಾಧಾರಗಳನ್ನ ಏನಾದರೂ ಕೊಡುವಂಥದ್ದು ಆ ರೀತಿಯಾಗಿ ಇಡಿ CBI ಲೋಕಾಯುಕ್ತ ನನ್ನನ್ನು ನೋಟಿಸ್ ಕೊಟ್ಟು ಕರೀತಾರೆ. ಕರೆದಾಗ ನಾನೆಲ್ಲ ಒದಗಿಸ್ತೀನಿ, ದಾಖಲೆಗಳೆಲ್ಲವೂ ಕೂಡ ಒದಗಿಸ್ತೀನಿ. ಇಲ್ಲಿ ಏನೇನು ನಡೀತೈತೆ ಎಲ್ಲ 2,000 ಕೋಟಿನ 200-250 ಕೋಟಿ ಟೆಂಡರ್ ಮಾಡಿಬಿಟ್ಟು ಬೇರೆ ರಾಜ್ಯದವರು ಕೊಡೋಕೆ ಮಾಡಿರೋ ಸಂಚಿ ಎಲ್ಲ ಬಹಿರಂಗಪಡಿಸ್ತೀನಿ. ಸರ್, ತಾವು ಒಂದು ಪರ್ಸೆಂಟೇಜನ್ನು ಹೇಳಿದ್ರೆ ಎಷ್ಟು ಪರ್ಸೆಂಟೇಜು ಅಂತಂದೇಳಿ? ಎಷ್ಟು ಪರ್ಸೆಂಟ್? ಪತ್ರದಲ್ಲೇ ಬರೆದು ಬಿಟ್ಟಿದ್ದೀನಲ್ಲ, ಲೋಕಾಯುಕ್ತ ಇಡಿ CBIಗೆ ಬಿಡಿ. ದಾಖಲೆಗಳನ್ನು ಕೊಡ್ತೀರಿ, ಎಲ್ಲ ಕಡೆ ಸಂಗ್ರಹ ಇದೆ. ಕೂಡ ಶಾಸಕರಂತ ಮುನಿರತ್ನ ಅವರ ಮಾತು, ಅವ್ರು ಹೇಳುವಂತೆ ನೇರವಾಗಿ ಪ್ರಮುಖವಾಗಿ 2 ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಒಂದು ಏನು ಇಡಿ ಮತ್ತು CBI ಲೋಕಾಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಆ ಸಾಕ್ಷ್ಯಾಧಾರಗಳನ್ನು ನನಗೆ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಒಂದಷ್ಟು ಸ್ಫೋಟಕ ದಾಖಲೆಗಳನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಅವರ ಪ್ರಕರಣ ಯಾವ ಒಂದು ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇದು ಡಿ ಕೆ ಶಿವಕುಮಾರ್ ವಿರುದ್ಧ ಈಗ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಅದು ಕೂಡ ಮುನಿರತ್ನ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. 2,000 ಕೋಟಿ ಬೃಹತ್ ಹಗರಣದ ಕುರಿತು ಮಹತ್ವದ ದಾಖಲೆಯನ್ನು ಸಂಗ್ರಹ ಮಾಡ್ತಿದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಸಾಕಷ್ಟು ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಜೊತೆಗೆ ತನಿಖಾ ಸಂಸ್ಥೆಗಳ ಮೊರೆ ಹೋಗಿದ್ರು. ಇಡಿ ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಇಲ್ಲೆಲ್ಲ ದೂರನ್ನು ಕೂಡ ಕೊಟ್ಟಿದ್ರು. ಹಾಗಾದ್ರೆ ಒಂದಿಷ್ಟು ಕಾಲದಲ್ಲಿ ಅವ್ರದ್ದು ವಿಚಾರಣೆ ಕೂಡ ಆಯಿತು. ಆಮೇಲೆ ಈ ಶಾಸಕರು ಪತ್ತೆನೇ ಇಲ್ಲ ಆಯಿತು ಮುನಿರತ್ನ ಅವರು ಈ ವಿಚಾರಕ್ಕೆ. ಸದ್ಯ ಈಗ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಪ್ರೆಸೆಂಟ್ ಆಗಿ ಡಿ ಕೆ ಶಿವಕುಮಾರ್ ವಿರುದ್ಧ ದಾಖಲೆಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಶಾಸಕ ಮುನಿರತ್ನ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹಗರಣ, ಬನ್ನಿ ಆ ಬಗ್ಗೆ ಮಾತನಾಡಿದ್ದಾರೆ, ಕೇಳೋಣ. ಮುನಿರತ್ನ ಅವರಿದೆ, ಅವರನ್ನು ನೇರವಾಗಿ ಮಾತಾಡ್ತಾನೆ. ಅವ್ರ ಜೊತೆಗೆ ಇಡಿ ಲೋಕಾಯುಕ್ತ ಸೇರಿದಂತೆ ಸಿಬಿಐಗೆ ಎಲ್ಲರಿಗೂ ಕೂಡ ಒಂದು ದೂರನ್ನು ಕೊಟ್ರಿ, ಪತ್ರವನ್ನು ಕೊಟ್ರಿ. ಅದಾದ ನಂತರ ಕೂಡ ನನ್ನ ತಾವು ತೆರೆಮರೆಯಲ್ಲಿ ಅಂದರೆ ಕಾನೂನು ಹೋರಾಟವನ್ನು ಈಗಲೂ ಕೂಡ ಮುಂದುವರಿಸ್ತಿದ್ದೀರಿ. ಮುಂದೆ ಏನಾಗಿರುತ್ತೆ, ಯಾವ ರೀತಿ ಆಗಿರುತ್ತೆ? ಯಾಕೆಂತಂದರೆ ಏನು ಸಾಕ್ಷ್ಯಾಧಾರಗಳನ್ನ ಏನಾದರೂ ಕೊಡುವಂಥದ್ದು ಆ ರೀತಿಯಾಗಿ ಇಡಿ CBI ಲೋಕಾಯುಕ್ತ ನನ್ನನ್ನು ನೋಟಿಸ್ ಕೊಟ್ಟು ಕರೀತಾರೆ. ಕರೆದಾಗ ನಾನೆಲ್ಲ ಒದಗಿಸ್ತೀನಿ, ದಾಖಲೆಗಳೆಲ್ಲವೂ ಕೂಡ ಒದಗಿಸ್ತೀನಿ. ಇಲ್ಲಿ ಏನೇನು ನಡೀತೈತೆ ಎಲ್ಲ 2,000 ಕೋಟಿನ 200-250 ಕೋಟಿ ಟೆಂಡರ್ ಮಾಡಿಬಿಟ್ಟು ಬೇರೆ ರಾಜ್ಯದವರು ಕೊಡೋಕೆ ಮಾಡಿರೋ ಸಂಚಿ ಎಲ್ಲ ಬಹಿರಂಗಪಡಿಸ್ತೀನಿ. ಸರ್, ತಾವು ಒಂದು ಪರ್ಸೆಂಟೇಜನ್ನು ಹೇಳಿದ್ರೆ ಎಷ್ಟು ಪರ್ಸೆಂಟೇಜು ಅಂತಂದೇಳಿ? ಎಷ್ಟು ಪರ್ಸೆಂಟ್? ಪತ್ರದಲ್ಲೇ ಬರೆದು ಬಿಟ್ಟಿದ್ದೀನಲ್ಲ, ಲೋಕಾಯುಕ್ತ ಇಡಿ CBIಗೆ ಬಿಡಿ. ದಾಖಲೆಗಳನ್ನು ಕೊಡ್ತೀರಿ, ಎಲ್ಲ ಕಡೆ ಸಂಗ್ರಹ ಇದೆ. ಕೂಡ ಶಾಸಕರಂತ ಮುನಿರತ್ನ ಅವರ ಮಾತು, ಅವ್ರು ಹೇಳುವಂತೆ ನೇರವಾಗಿ ಪ್ರಮುಖವಾಗಿ 2 ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಒಂದು ಏನು ಇಡಿ ಮತ್ತು CBI ಲೋಕಾಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಆ ಸಾಕ್ಷ್ಯಾಧಾರಗಳನ್ನು ನನಗೆ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಒಂದಷ್ಟು ಸ್ಫೋಟಕ ದಾಖಲೆಗಳನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಅವರ ಪ್ರಕರಣ ಯಾವ ಒಂದು ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇದು ಡಿ ಕೆ ಶಿವಕುಮಾರ್ ವಿರುದ್ಧ ಈಗ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಅದು ಕೂಡ ಮುನಿರತ್ನ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. 2,000 ಕೋಟಿ ಬೃಹತ್ ಹಗರಣದ ಕುರಿತು ಮಹತ್ವದ ದಾಖಲೆಯನ್ನು ಸಂಗ್ರಹ ಮಾಡ್ತಿದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ಸಾಕಷ್ಟು ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಜೊತೆಗೆ ತನಿಖಾ ಸಂಸ್ಥೆಗಳ ಮೊರೆ ಹೋಗಿದ್ರು. ಇಡಿ ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಇಲ್ಲೆಲ್ಲ ದೂರನ್ನು ಕೂಡ ಕೊಟ್ಟಿದ್ರು. ಹಾಗಾದ್ರೆ ಒಂದಿಷ್ಟು ಕಾಲದಲ್ಲಿ ಅವ್ರದ್ದು ವಿಚಾರಣೆ ಕೂಡ ಆಯಿತು. ಆಮೇಲೆ ಈ ಶಾಸಕರು ಪತ್ತೆನೇ ಇಲ್ಲ ಆಯಿತು ಮುನಿರತ್ನ ಅವರು ಈ ವಿಚಾರಕ್ಕೆ. ಸದ್ಯ ಈಗ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಪ್ರೆಸೆಂಟ್ ಆಗಿ ಡಿ ಕೆ ಶಿವಕುಮಾರ್ ವಿರುದ್ಧ ದಾಖಲೆಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಶಾಸಕ ಮುನಿರತ್ನ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹಗರಣ, ಬನ್ನಿ ಆ ಬಗ್ಗೆ ಮಾತನಾಡಿದ್ದಾರೆ, ಕೇಳೋಣ. ಮುನಿರತ್ನ ಅವರಿದೆ, ಅವರನ್ನು ನೇರವಾಗಿ ಮಾತಾಡ್ತಾನೆ. ಅವ್ರ ಜೊತೆಗೆ ಇಡಿ ಲೋಕಾಯುಕ್ತ ಸೇರಿದಂತೆ ಸಿಬಿಐಗೆ ಎಲ್ಲರಿಗೂ ಕೂಡ ಒಂದು ದೂರನ್ನು ಕೊಟ್ರಿ, ಪತ್ರವನ್ನು ಕೊಟ್ರಿ. ಅದಾದ ನಂತರ ಕೂಡ ನನ್ನ ತಾವು ತೆರೆಮರೆಯಲ್ಲಿ ಅಂದರೆ ಕಾನೂನು ಹೋರಾಟವನ್ನು ಈಗಲೂ ಕೂಡ ಮುಂದುವರಿಸ್ತಿದ್ದೀರಿ. ಮುಂದೆ ಏನಾಗಿರುತ್ತೆ, ಯಾವ ರೀತಿ ಆಗಿರುತ್ತೆ? ಯಾಕೆಂತಂದರೆ ಏನು ಸಾಕ್ಷ್ಯಾಧಾರಗಳನ್ನ ಏನಾದರೂ ಕೊಡುವಂಥದ್ದು ಆ ರೀತಿಯಾಗಿ
ಇಡಿ CBI ಲೋಕಾಯುಕ್ತ ನನ್ನನ್ನು ನೋಟಿಸ್ ಕೊಟ್ಟು ಕರೀತಾರೆ. ಕರೆದಾಗ ನಾನೆಲ್ಲ ಒದಗಿಸ್ತೀನಿ, ದಾಖಲೆಗಳೆಲ್ಲವೂ ಕೂಡ ಒದಗಿಸ್ತೀನಿ. ಇಲ್ಲಿ ಏನೇನು ನಡೀತೈತೆ ಎಲ್ಲ 2,000 ಕೋಟಿನ 200-250 ಕೋಟಿ ಟೆಂಡರ್ ಮಾಡಿಬಿಟ್ಟು ಬೇರೆ ರಾಜ್ಯದವರು ಕೊಡೋಕೆ ಮಾಡಿರೋ ಸಂಚು ಎಲ್ಲ ಬಹಿರಂಗಪಡಿಸ್ತೀನಿ. ಸರ್, ತಾವು ಒಂದು ಪರ್ಸೆಂಟೇಜನ್ನು ಹೇಳಿದ್ರೆ ಎಷ್ಟು ಪರ್ಸೆಂಟೇಜು ಅಂತಂದೇಳಿ, ಎಷ್ಟು ಪರ್ಸೆಂಟ್ ಪತ್ರದಲ್ಲೇ ಬರೆದು ಬಿಟ್ಟಿದ್ದೀನಲ್ಲ ಲೋಕಾಯುಕ್ತ ಇಡಿ CBIಗೆ ಬಿಡಿ. ದಾಖಲೆಗಳನ್ನು ಕೊಡ್ತೀರಿ, ಎಲ್ಲ ಕಡೆ ಸಂಗ್ರಹ ಇದೆ. ಕೂಡ ಶಾಸಕರಂತ ಮುನಿರತ್ನ ಅವರ ಮಾತು, ಅವ್ರು ಹೇಳುವಂತೆ ನೇರವಾಗಿ ಪ್ರಮುಖವಾಗಿ ಎರಡು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಒಂದು ಏನು ಇಡಿ ಮತ್ತು CBI ಲೋಕಾಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಆ ಸಾಕ್ಷ್ಯಾಧಾರಗಳನ್ನು ನನಗೆ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಒಂದಷ್ಟು ಸ್ಫೋಟಕ ದಾಖಲೆಗಳನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ವರ್ಸಸ್ ಮುನಿರತ್ನ ಅವರ ಪ್ರಕರಣ ಯಾವ ಒಂದು ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇದು DK ಶಿವಕುಮಾರ್ ವಿರುದ್ಧ ಈಗ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಅದು ಕೂಡ ಮುನಿರತ್ನ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. 2,000 ಕೋಟಿ ಬೃಹತ್ ಹಗರಣದ ಕುರಿತು ಮಹತ್ವದ ದಾಖಲೆಯನ್ನು ಸಂಗ್ರಹ ಮಾಡ್ತಿದ್ದಾರೆ. ನೋಡಿ, DK ಶಿವಕುಮಾರ್ ವಿರುದ್ಧ ಮುನಿರತ್ನ ಸಾಕಷ್ಟು ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಜೊತೆಗೆ ತನಿಖಾ ಸಂಸ್ಥೆಗಳ ಮೊರೆ ಹೋಗಿದ್ರು. ಇಡಿ ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಇಲ್ಲೆಲ್ಲ ದೂರನ್ನು ಕೂಡ ಕೊಟ್ಟಿದ್ರು. ಹಾಗಾದ್ರೆ ಒಂದಿಷ್ಟು ಕಾಲದಲ್ಲಿ ಅವ್ರದ್ದು ವಿಚಾರಣೆ ಕೂಡ ಆಯಿತು. ಆಮೇಲೆ ಈ ಶಾಸಕರು ಪತ್ತೆನೇ ಇಲ್ಲ ಆಯಿತು ಮುನಿರತ್ನ ಅವರು ಈ ವಿಚಾರಕ್ಕೆ. ಸದ್ಯ ಈಗ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಪ್ರೆಸೆಂಟ್ ಆಗಿ DK ಶಿವಕುಮಾರ್ ವಿರುದ್ಧ ದಾಖಲೆಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಮುನಿರತ್ನ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಹಗರಣ, ಬನ್ನಿ ಆ ಬಗ್ಗೆ ಮಾತನಾಡಿದ್ದಾರೆ, ಕೇಳೋಣ. ಮುನಿರತ್ನ ಅವರಿದೆ, ಅವ್ರನ್ನ ನೇರವಾಗಿ ಮಾತಾಡ್ತಾನೆ. ಅವ್ರ ಜೊತೆಗೆ ಇಡಿ ಲೋಕಾಯುಕ್ತ ಸೇರಿದಂತೆ CBIಗೆ ಎಲ್ಲರಿಗೂ ಕೂಡ ಒಂದು ದೂರನ್ನು ಕೊಟ್ರಿ, ಪತ್ರವನ್ನು ಕೊಟ್ರಿ. ಅದಾದ ನಂತರ ಕೂಡ ತಾವು ತೆರೆಮರೆಯಲ್ಲಿ ಅಂದರೆ ಕಾನೂನು ಹೋರಾಟವನ್ನು ಈಗಲೂ ಕೂಡ ಮುಂದುವರಿಸ್ತಿದ್ದೀರಿ. ಮುಂದೆ ಏನಾಗಿರುತ್ತೆ, ಯಾವ ರೀತಿ ಆಗಿರುತ್ತೆ? ಯಾಕೆಂತಂದರೆ ಏನು ಸಾಕ್ಷ್ಯಾಧಾರಗಳನ್ನ ಏನಾದರೂ ಕೊಡುವಂಥದ್ದು ಆ ರೀತಿಯಾಗಿ ಇಡಿ CBI ಲೋಕಾಯುಕ್ತ ನನ್ನನ್ನು ನೋಟಿಸ್ ಕೊಟ್ಟು ಕರೀತಾರೆ. ಕರೆದಾಗ ನಾನೆಲ್ಲ ಒದಗಿಸ್ತೀನಿ, ದಾಖಲೆಗಳೆಲ್ಲವೂ ಕೂಡ ಒದಗಿಸ್ತೀನಿ. ಇಲ್ಲಿ ಏನೇನು ನಡೀತೈತೆ ಎಲ್ಲ 2,000 ಕೋಟಿನ 200-250 ಕೋಟಿ ಟೆಂಡರ್ ಮಾಡಿಬಿಟ್ಟು ಬೇರೆ ರಾಜ್ಯದವರು ಕೊಡೋಕೆ ಮಾಡಿರೋ ಸಂಚು ಎಲ್ಲ ಬಹಿರಂಗಪಡಿಸ್ತೀನಿ. ಸರ್, ತಾವು ಒಂದು ಪರ್ಸೆಂಟೇಜನ್ನು ಹೇಳಿದ್ರೆ ಎಷ್ಟು ಪರ್ಸೆಂಟೇಜು ಅಂತಂದೇಳಿ, ಎಷ್ಟು ಪರ್ಸೆಂಟ್ ಪತ್ರದಲ್ಲೇ ಬರೆದು ಬಿಟ್ಟಿದ್ದೀನಲ್ಲ ಲೋಕಾಯುಕ್ತ ಇಡಿ CBIಗೆ ಬಿಡಿ. ದಾಖಲೆಗಳನ್ನು ಕೊಡ್ತೀರಿ, ಎಲ್ಲ ಕಡೆ ಸಂಗ್ರಹ ಇದೆ. ಕೂಡ ಶಾಸಕರಂತ ಮುನಿರತ್ನ ಅವರ ಮಾತು, ಅವ್ರು ಹೇಳುವಂತೆ ನೇರವಾಗಿ ಪ್ರಮುಖವಾಗಿ ಎರಡು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಒಂದು ಏನು ಇಡಿ ಮತ್ತು CBI ಲೋಕಾಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಆ ಸಾಕ್ಷ್ಯಾಧಾರಗಳನ್ನು ನನಗೆ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಒಂದಷ್ಟು ಸ್ಫೋಟಕ ದಾಖಲೆಗಳನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ವರ್ಸಸ್ ಮುನಿರತ್ನ ಅವರ ಪ್ರಕರಣ ಯಾವ ಒಂದು ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಇದು DK ಶಿವಕುಮಾರ್ ವಿರುದ್ಧ ಈಗ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಅದು ಕೂಡ ಮುನಿರತ್ನ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. 2,000 ಕೋಟಿ ಬೃಹತ್ ಹಗರಣದ ಕುರಿತು ಮಹತ್ವದ ದಾಖಲೆಯನ್ನು ಸಂಗ್ರಹ ಮಾಡ್ತಿದ್ದಾರೆ. ನೋಡಿ, DK ಶಿವಕುಮಾರ್ ವಿರುದ್ಧ ಮುನಿರತ್ನ ಸಾಕಷ್ಟು ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಜೊತೆಗೆ ತನಿಖಾ ಸಂಸ್ಥೆಗಳ ಮೊರೆ ಹೋಗಿದ್ರು. ಇಡಿ ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಇಲ್ಲೆಲ್ಲ ದೂರನ್ನು ಕೂಡ ಕೊಟ್ಟಿದ್ರು. ಹಾಗಾದ್ರೆ ಒಂದಿಷ್ಟು ಕಾಲದಲ್ಲಿ ಅವ್ರದ್ದು ವಿಚಾರಣೆ ಕೂಡ ಆಯಿತು. ಆಮೇಲೆ ಈ ಶಾಸಕರು ಪತ್ತೆನೇ ಇಲ್ಲ ಆಯಿತು ಮುನಿರತ್ನ ಅವರು ಈ ವಿಚಾರಕ್ಕೆ. ಸದ್ಯ ಈಗ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಪ್ರೆಸೆಂಟ್ ಆಗಿ DK ಶಿವಕುಮಾರ್ ವಿರುದ್ಧ ದಾಖಲೆಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಮುನಿರತ್ನ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಹಗರಣ, ಬನ್ನಿ ಆ ಬಗ್ಗೆ ಮಾತನಾಡಿದ್ದಾರೆ, ಕೇಳೋಣ. ಮುನಿರತ್ನ ಅವರಿದೆ, ಅವ್ರನ್ನ ನೇರವಾಗಿ ಮಾತಾಡ್ತಾನೆ. ಅವ್ರ ಜೊತೆಗೆ ಇಡಿ ಲೋಕಾಯುಕ್ತ ಸೇರಿದಂತೆ CBIಗೆ ಎಲ್ಲರಿಗೂ ಕೂಡ ಒಂದು ದೂರನ್ನು ಕೊಟ್ರಿ, ಪತ್ರವನ್ನು ಕೊಟ್ರಿ. ಅದಾದ ನಂತರ ಕೂಡ ತಾವು ತೆರೆಮರೆಯಲ್ಲಿ ಅಂದರೆ ಕಾನೂನು ಹೋರಾಟವನ್ನು ಈಗಲೂ ಕೂಡ ಮುಂದುವರಿಸ್ತಿದ್ದೀರಿ. ಮುಂದೆ ಏನಾಗಿರುತ್ತೆ, ಯಾವ ರೀತಿ ಆಗಿರುತ್ತೆ? ಯಾಕೆಂತಂದರೆ ಏನು ಸಾಕ್ಷ್ಯಾಧಾರಗಳನ್ನ ಏನಾದರೂ ಕೊಡುವಂಥದ್ದು ಆ ರೀತಿಯಾಗಿ ಇಡಿ CBI ಲೋಕಾಯುಕ್ತ ನನ್ನನ್ನು ನೋಟಿಸ್ ಕೊಟ್ಟು ಕರೀತಾರೆ. ಕರೆದಾಗ ನಾನೆಲ್ಲ ಒದಗಿಸ್ತೀನಿ, ದಾಖಲೆಗಳೆಲ್ಲವೂ ಕೂಡ ಒದಗಿಸ್ತೀನಿ. ಇಲ್ಲಿ ಏನೇನು ನಡೀತೈತೆ ಎಲ್ಲ 2,000 ಕೋಟಿನ 200-250 ಕೋಟಿ ಟೆಂಡರ್ ಮಾಡಿಬಿಟ್ಟು ಬೇರೆ ರಾಜ್ಯದವರು ಕೊಡೋಕೆ ಮಾಡಿರೋ ಸಂಚು ಎಲ್ಲ ಬಹಿರಂಗಪಡಿಸ್ತೀನಿ. ಸರ್, ತಾವು ಒಂದು ಪರ್ಸೆಂಟೇಜನ್ನು ಹೇಳಿದ್ರೆ ಎಷ್ಟು ಪರ್ಸೆಂಟೇಜು ಅಂತಂದೇಳಿ, ಎಷ್ಟು ಪರ್ಸೆಂಟ್ ಪತ್ರದಲ್ಲೇ ಬರೆದು ಬಿಟ್ಟಿದ್ದೀನಲ್ಲ ಲೋಕಾಯುಕ್ತ ಇಡಿ CBIಗೆ ಬಿಡಿ. ದಾಖಲೆಗಳನ್ನು ಕೊಡ್ತೀರಿ, ಎಲ್ಲ ಕಡೆ ಸಂಗ್ರಹ ಇದೆ. ಕೂಡ ಶಾಸಕರಂತ ಮುನಿರತ್ನ ಅವರ ಮಾತು, ಅವ್ರು ಹೇಳುವಂತೆ ನೇರವಾಗಿ ಪ್ರಮುಖವಾಗಿ ಎರಡು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಒಂದು ಏನು ಇಡಿ ಮತ್ತು CBI ಲೋಕಾಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಆ ಸಾಕ್ಷ್ಯಾಧಾರಗಳನ್ನು ನನಗೆ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಒಂದಷ್ಟು